ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾ ಮೇಡಮ್ರೆ, ಈ ತೋಟದಾಗೆ ಈ ಬೆಂಕಿ ಮುಂದೆ ಈ ಬಿಸಿ ಬಿಸಿ ಜೋಳ ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ 3 ಗೇಣ್ ಮೇಡಮ್ರೆ. ಹೌದು ಸಿದ್ದು ಅವರೇ. ಅಯ್ಯೋ ಏನ್ ಮೇಡಮ್ರೆ, ಒಳ್ಳೆ ಇಲಿ ಮರಿ ಕಚ್ದಂಗೆ ಇಷ್ಟಿಟ್ಟೇ ಕಚ್ತಿದ್ದೀರಾ? ಹಂಗೆ ತೊಡ್ದಾಗ ಕಚ್ಬೇಕು, ಸಿಮ್ಮು ಥರ. ಅಯ್ಯೋ ಮೇಡಮ್ರೆ, ನಿಮ್ಮ ಜೊತೆ ಇದ್ದು ಟೈಮ್ ಹೋಗಿರೋದು ಗೊತ್ತಾಗಿಲ್ಲ. ಮನೇಲಿ ಬೇರೆ ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ಬನ್ನಿ ಮೇಡಮ್ರೆ, ಹೊಂಟು ಬಿಡಮ್ಮ. ಅದೇ ಸಿದ್ದು ಅವರೇ, ಜಾಗ ಎಷ್ಟು ಚೆನ್ನಾಗಿದೆ. ಇವತ್ತು ಒಂದಿನ ಇಲ್ಲೇ ಉಳ್ಕೊಳ್ಳೋಣವಾ? ನನಗೂ ಇಲ್ಲಿರೋದಕ್ಕೇನೆ ಇಷ್ಟ. ಆದರೆ ನೀವು ಇಲ್ಲಿ ಅಡ್ಜಸ್ಟ್ ಆಯ್ತಿರೋ ಇಲ್ವೋ ಗೊತ್ತಿಲ್ಲ. ಸಿದ್ದು ಅವರೇ, ನನಗೇನು ತೊಂದರೆ ಇಲ್ಲ. ನೀವಿದ್ದೀರಾ ಅಂದರೆ ನನಗೆಲ್ಲಾದರೂ ಓಕೆ. ಪಕ್ಕನ ಮೇಡಮ್ರೆ, ಹಂಗಾದ್ರೆ ನಾವು ಇವತ್ತು ಇಲ್ಲೇ ಉಳ್ಕೊಳ್ಳೋದೆ? ಇಲ್ಲೇ ಉಳ್ಕೊಳ್ಳೋಣ. ಅಯ್ಯೋ, ಉಳ್ಕೊಳ್ಳೋದೇನೋ ಸರಿ, ರಾತ್ರಿ ಊಟಕ್ಕೆ ಏನು ಮಾಡೋದ? ಹಾಸ್ಕೊಂಡೆ ಮಲ್ಕೋಬೇಕಂಗಾರೆ? ಸಿದ್ದು ಅವರೇ, ಊಟದ ಬಗ್ಗೆ ನೀವು ಏನೂ ಯೋಚನೆ ಮಾಡಬೇಡಿ. ಅದಕ್ಕೆಲ್ಲ ವ್ಯವಸ್ಥೆಗಳು ಆಗಿದೆ. ಬನ್ನಿ ನಮ್ಮ ಜೊತೆ. ಎಲ್ಲಿಗೆ ಮೇಡಮ್ರೆ? ಎಲ್ಲಿಗೆ ಅಂದರೆ ನನಗೆ ಸಹಾಯ ಮಾಡೋಕ್ಕೆ. ಅಲ್ಲ, ಎಲ್ಲಿಗೆ ಅಂತ ಹೇಳಿ ಮೇಡಮ್ರೆ. ನನ್ನ ಕ್ಷಮಿಸ್ಬಿಡಿ. ಎಲ್ಲೋ ಸಾಯಕ್ಕೆ ಹೊರಟಿದ್ದೊಳ್ಳ ಇಲ್ಲಿಗೆ ಕರ್ಕೊಂಡು ಬಂದು ಪ್ರೀತಿ ತೋರಿಸಿದ್ದೀರ. ಇರೋದಕ್ಕೆ ಜಾಗ ಕೊಟ್ಟು ಅನ್ನ ಹಾಕಿದ್ದೀರ. ನನಗೊಂದು ಹೊಸ ಬದುಕು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀರ. ಆದರೆ ನಾನು ಇಲ್ಲಿರೋದಕ್ಕೆ ಯೋಗ್ಯಳಲ್ಲ. ನಾನಿಲ್ಲಿದ್ದಷ್ಟು ನನಗೇನೆ ಅಪಾಯ. ಯಾರ ದೃಷ್ಟಿ ನನಗೆ ಬೀಳಬಾರ್ದು ಅಂದ್ಕೊಂಡಿದ್ನೋ ಅವರಿಗೆ ಕಾಣಿಸ್ಕೊಳ್ಳೋ ಸಮಯ ಬಂದರೂ ಬರಬಹುದು. ಅದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಮತ್ತೆ ಅವಕಾಶ ಸಿಕ್ಕಿದ್ರೆ ನಿಮ್ಮ ಋಣನ ತೀರಿಸ್ತೀನಿ. ತಾನು ಹೇಳಿದ ಸರಿನೇ. ನಾವು ಅಪ್ಪನ್ನ ಕಾಪಾಡ್ದವ್ರನ್ನ ನಾನು ಮಾತಾಡಿಸ್ಲಿಲ್ಲ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲಿಲ್ಲ ಅಂದರೆ ತಪ್ಪಾಗತ್ತೆ. ನಾನು ಇವಾಗಲೇ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಥ್ಯಾಂಕ್ಸ್ ಹೇಳಿ ಪರಿಚಯ ಮಾಡ್ಕೊಂಡ್ಬರ್ತೀನಿ. ಬೇಡ ಅನ್ಸುತ್ತೆ, ಇಷ್ಟೊತ್ತಲ್ಲಿ ಅವ್ರು ಮಲಗಿರ್ತಾರೆ. ಸುಮ್ಮನೆ ನಾನೇ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಆದರೂ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನಿಸ್ತಾನೆ ಇಲ್ವಲ್ಲ. ಹೆಂಗೆ ಥ್ಯಾಂಕ್ಸ್ ಹೇಳಿ?
ಈ ಲೆಟ್ರನ್ನ ತನಗೆ ಕೊಟ್ಟು ಅವ್ರಿಗೆ ತಲುಪಿಸೋದಕ್ಕೆ ಹೇಳ್ತೀನಿ. ಈ ಲೆಟ್ರ್ ಬೇಡ ಅಂತ ಅನ್ಸುತ್ತೆ. ಒಂದೇ ಮನೇಲಿ ಇದ್ಕೊಂಡು ಈ ರೀತಿ ಲೆಟ್ರ್ ಕೊಟ್ಟರೆ ತಪ್ಪಾಗತ್ತೆ. ನೋಡಿದ್ಯಾ ಜಾನು, ನಿಮ್ಗೆ ಈ ರೀತಿ ಆಯ್ತು ಅಂತ ಗೊತ್ತಾದ್ಮೇಲೆ ನಾನು ಯಾರನ್ನು ನೋಡಬೇಕು, ಯಾರನ್ನು ಮಾತಾಡಿಸ್ಬೇಕು ಅಂತ ಅನಿಸ್ತಾನೆ ಇಲ್ಲ. ನೀನು ಇಲ್ಲದೆ ಇರ್ಬೋದು, ಆದರೆ ನೀನು ಯಾವತ್ತೂ ನಾನು ಮರೆಯೋದಕ್ಕಾಗಲ್ಲ. ನೀನು ನನ್ನ ಕಣ್ಣೊಳಗೆ ತುಂಬಿಕೊಂಡಿದ್ಯಾ ಜಾನು. ನಿನ್ನ ಬಿಟ್ಟು ಬೇರೆ ಏನು ಬೇಡ ಅಂತ ಅನಿಸ್ತಿದೆ. ಈ ಜಗತ್ತೇ ಬೇಡ ಅಂತ ಅನಿಸ್ತಿದೆ. ಇದ್ಯಾಕಮ್ಮಿ ನೀನು ಹಿಂಗೆ ಕೂತ್ಕೊಬಿಟ್ಟಿದೀಯಾ? ನಿದ್ದೆ ಬರ್ನಿಲ್ವೇ? ನಿದ್ದೆ ಗೆಡ್ಬಿಡ ಕಣಮ್ಮಿ, ನಿನ್ನ ಅಂದ ಹಾಳಾಗೋಯ್ತದೆ. ಮುಚ್ಚಿ ಬಾಯ್ನ. ಬೇಡದೆ ಅದನ್ನೇ ಒದರ್ತಾ ಇರ್ತಾರೆ. ಬೇಕಾಗಿರೋ ಕೆಲಸ ಒಂದು ಮಾಡಲ್ಲ ನೀವು. ಅಲ್ಲ ರೀ, ನನಗೊಂದು ಡೌಟ್ ಇದೆ. ನೀವು ನಿಜವಾಗ್ಲೂ ಇವ್ರ ಮಗನೇನಾ? ಇಲ್ಲೋ, ಇದ್ಯಾಕಮ್ಮಿ ಹಿಂಗೆ ಕೇಳ್ತಾ ಇದೀಯೇ? ಇನ್ನೇನಂತ ಕೇಳ್ಬೇಕು ನಾನು? ಮೊದ್ಲೆಲ್ಲ ನೋಡಿದ್ರೆ ಯಾವ ಆಸ್ತಿ ತಗೊಂಡ್ರು ಅದನ್ನೆಲ್ಲ ಸಿದ್ದು ಹೆಸರಿಗೆ ಬರ್ದಿಡ್ತಾ ಇದ್ರು, ಇಲ್ಲ ಮಾವ ಅದನ್ನ ಅವ್ರ ಹೆಸರಿಗೆ ಬರ್ಸ್ಕೊಂಡ್ಬಿಡ್ತಾ ಇದ್ರು. ಈಗ ನೋಡಿದ್ರೆ ಮಗಳ ಹೆಸರಿಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲ ರೀ, ನಿಮ್ಗೆ ಅಂತ ಇದುವರೆಗೂ ಏನಾದ್ರೂ ಮಾಡಿದಾರ ಇವರು? ಯಾಕ್ರಿ, ಯಾಕೆ ನಿಮ್ಗೇನು ಕೊಡಲ್ಲ ಇವರು? ನನಗೆ ಗೊತ್ತಾಗ್ಬೇಕು ಇವತ್ತು, ಹೇಳಿ. ನೀಲು, ಅಲ್ಲ ರೀ, ಆ ಮನೇನ ನಮ್ಗೆ ಅಂತ ತಾನೇ ಮೊದಲು ಕೊಟ್ಟಿದ್ದು. ಆಮೇಲೆ ನೋಡಿದ್ರೆ ಆ ಮನೇನ ನೋಡ್ಕೊಂಡ್ ಬರೋದಕ್ಕೆ ಅವಳನ್ನ ಕಳ್ಸಿದ್ರು. ಈಗ ನೋಡಿದ್ರೆ ಅದನ್ನ ಅವಳ ಹೆಸರಿಗೆ ಮಾಡ್ಕೊಟ್ಟಿದ್ದಾರೆ. ಗೊತ್ತು ರೀ, ನನಗೆಲ್ಲ ಗೊತ್ತು. ನಿಮ್ಮಪ್ಪ ನಿಮ್ಮ ಹೆಸರಿಗೆ ಏನನ್ನು ಮಾಡಲ್ಲ, ನಿಮ್ಗೊಂದು ಬಿಡುಗಾಸನ್ನು ಕೊಡಲ್ಲ. ಯಾವಾಗ ನಿಮ್ಗೆ ಇದು ಅರ್ಥ ಆಗುತ್ತೋ ಏನೋ. ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನೀಲು, ಯಾಕಮ್ಮಿ ಯಾವಾಗ್ಲೂ ಹಿಂಗೆ ವಟ 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 ಅಂತ ಇರ್ತೀಯ? ನನ್ನ ಮಾತನ್ನು ಓಸಿ ತಕಳಮ್ಮಿ. ಹಿಂದೆ ಮುಂದೆ ವಿಷಯ ಗೊತ್ತಲ್ದೆ ಏನೇನೋ ಮಾತಾಡ್ಬಾರ್ದು. ಅಲ್ಲ ಕಣಮ್ಮಿ, ಯಾಕೆ ನಿಂಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಅಂತೀನಿ? ಅವನು ನನ್ನ ತಮ್ಮ, ಅವಳು ನನ್ನ ತಂಗಿ ಅಲ್ವೇ? ಅವ್ರು ನನ್ನ ಹೊಂದ್ಬಿಟ್ಟಿಲ್ವೇ? ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಕಣಮ್ಮಿ. ಕೊಡಿಸ್ಲಿ ಬಿಡು, ಏನಾದದು? ಹಿಂಗೆ ಅವರು ಕೊಡಿಸ್ಲಿ ಇವರು ಕೊಡಿಸ್ಲಿ ಅಂತ ನೀವು ಅನ್ಕೊಂಡೇ ಇರಿ. ಕೊನೆಗೆ ನಿಮಗ್ ಕೊಡ್ತಾರೆ ಚಿಪ್ಪನ್ನ. ಇಲ್ಲೂ ಅಪ್ಪ ಅಮ್ಮನ ಸಂಪಾದನೆ ನಂಬ್ಕೊಂಡು ಬದುಕಕ್ಕಾಯ್ತದೆ ನಮ್ಮಿ. ನಾವು ಏನಾರ ಮಾಡಬೇಕು, ನಾವೇ ದುಡ್ದು ನಮ್ಮ ಬದುಕನ್ನು ಕಟ್ಕೋಬೇಕು. ಅಪ್ಪ ಅಮ್ಮನ ಆಸ್ತಿ ಎಲ್ಲ ಬರೋ ಟೈಮಿಗೆ ಬಂದೇ ಬರ್ತದೆ. ಅದು ಬಂದಾಗ ನೀನೇ ತಗೊಳ್ಳಿವಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.